Hey guys, welcome to ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಯಾರೆಲ್ಲ PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅವರಿಗೆಲ್ಲ ಸಹಾಯ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಪುಸ್ತಕದ ಹೆಸರು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಪುಸ್ತಕ ನೀವು ಕೂಡ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ನಿಮ್ಮ ವಿಳಾಸವನ್ನು ನನಗೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ ನಂಬರ್, ಇದು ನಮ್ಮ ವೇದಾಂತ್ ಪಾಠಶಾಲೆಯ ವಾಟ್ಸಪ್ ನಂಬರ್ ಹಾಗೆ ಟೆಲಿಗ್ರಾಮ್ ನಂಬರ್ ಆಗಿದೆ. ನೀವು ನಿಮ್ಮ ವಿಳಾಸವನ್ನು ಇಲ್ಲಿ ಕಳಿಸ್ಕೊಡಿ. ನಿಮ್ಮ ಪುಸ್ತಕವನ್ನು ಆದಷ್ಟು ಬೇಗ ಇಂಡಿಯಾ ಪೋಸ್ಟ್ ಮುಖಾಂತರ ನಿಮಗೆ ತಲುಪಿಸಲಾಗುತ್ತೆ. ನಮ್ಮ ಪುಸ್ತಕ ಈಗ ಅಮೆಝಾನ್, ಫ್ಲಿಪ್ಕಾರ್ಟಲ್ಲೂ ಅವೈಲಬಲ್ ಇದ್ದು ನೀವು ಅಲ್ಲಿಯೂ ಕೂಡ ಖರೀದಿಯನ್ನು ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ನ ಸೆಷನಲ್ಲಿ ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡೋದಕ್ಕೆ ನಾನೊಂದು ಕನ್ನಡದ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದಿದ್ದೀನಿ. ಬನ್ನಿ ನೋಡೋಣ ಪ್ಯಾರಾಗ್ರಾಫ್ ಹೇಗಿದೆ ಅಂತ. ಅದಕ್ಕೂ ಮುನ್ನ ಐ ಹೋಪ್ ಯು ಗೈಸ್ ನೋ ದ್ಯಾಟ್ ನಾನು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಟಾರ್ಗೆಟ್ 402 PSI ಸೆಷನ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ಈ ರೀತಿಯ 16 ಸೆಷನ್ಸ್ ಕಂಪ್ಲೀಟ್ ಆಗಿದೆ. ಒಂದು ಪ್ಲೇಲಿಸ್ಟ್ ಕೂಡ ಮಾಡಿದ್ದೀನಿ. ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅಲ್ಲಿ ನಿಮಗೆ ಸೆಷನ್ಸ್ ಎಲ್ಲ ಸಿಗುತ್ತೆ. ಇಲ್ಲಾಂತಿದ್ದಲ್ಲಿ ಇದೇ ಸೆಷನ್ನ ಕೊನೆಯಲ್ಲಿ ನಾನು ನಿಮಗೆ ಪ್ಲೇಲಿಸ್ಟನ್ನು ತೋರಿಸ್ತೀನಿ, ಅಲ್ಲಿಯೂ ಕ್ಲಿಕ್ ಮಾಡಿ ವಾಚ್ ಮಾಡಬಹುದು. ಬನ್ನಿ ಇವತ್ತಿನ ನಮ್ಮ ಪ್ಯಾರಾಗ್ರಾಫ್ ಹೇಗಿದೆ ನೋಡೋಣ. ಓದೋಣ ಏನಿದೆ ಅಂತ. ಭಾರತ ಸರ್ಕಾರವು ಸಣ್ಣ ಪ್ರಮಾಣದ ಮತ್ತು ದೊಡ್ಡ ಪ್ರಮಾಣದ ಉದ್ಯಮದ ಬೆಳವಣಿಗೆಯನ್ನು ಉತ್ತೇಜಿಸಿತು, ಏಕೆಂದರೆ ಕೃಷಿ ಮಾತ್ರ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ. ಸ್ವಾತಂತ್ರ್ಯ ನಂತರ ಅನೇಕ ಕೈಗಾರಿಕೆಗಳು ಸ್ಥಾಪನೆಯಾಗಿವೆ. ಉತ್ತಮ ಗಳಿಕೆಯ ಪ್ರಯತ್ನದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಕೃಷಿ ಕ್ಷೇತ್ರದಿಂದ ಕೈಗಾರಿಕಾ ಕ್ಷೇತ್ರಕ್ಕೆ ಸ್ಥಳಾಂತರಗೊಂಡರು. ಇಂದು ನಾವು ಹೆಚ್ಚಿನ ಪ್ರಮಾಣದ ಕಚ್ಚಾ ವಸ್ತುಗಳನ್ನು ಮತ್ತು ಸಿದ್ಧಪಡಿಸಿದ ಸರಕುಗಳನ್ನು ತಯಾರಿಸುವ ಹಲವಾರು ಕೈಗಾರಿಕೆಗಳನ್ನು ಹೊಂದಿದ್ದೇವೆ. ಹೀಗಿದೆ. ಒಟ್ಟು 4 ವಾಕ್ಯಗಳಿದೆ. ಬನ್ನಿ ನೋಡೋಣ ಹೇಗೆ ಇದನ್ನು ನಾವು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ಇಲ್ಲಿ ಮೊದಲನೇ ವಾಕ್ಯದ ಮೊದಲನೇ ಪದ ಭಾರತ ಅಂತ ಇದೆ. ಇದನ್ನೇನಂತ ತಗೊಳ್ಳೋಣ, ಇಂಡಿಯಾ ಅಂತ ತಗೊಳ್ಳೋಣ. ಸರ್ಕಾರ ಅಂತ ಕೊಟ್ಟಿದ್ದಾರಲ್ವಾ, ಏನಂತ ಬರೆಯೋಣ, ಗವರ್ನಮೆಂಟ್ ಅಂತ ಇದನ್ನು ನಾವು ತಗೊಳ್ಬಹುದು. ಸಣ್ಣ ಪ್ರಮಾಣದ ಮತ್ತು ದೊಡ್ಡ ಪ್ರಮಾಣದ ಉದ್ಯಮ ಬೆಳವಣಿಗೆ, ಇಷ್ಟು ಒಂದೇ ಅಂತ ನಾವು ಕನ್ಸಿಡರ್ ಮಾಡಬಹುದು. ಯಾಕೆಂದ್ರೆ ಉದ್ಯಮದ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ಉದ್ಯಮ ಚಿಕ್ಕದು ಹೌದು ದೊಡ್ಡದು ಹೌದು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸಣ್ಣ ಅನ್ನುವಂಥದ್ದನ್ನ ಸ್ಮಾಲ್ ಅಂತ ತಗೊಳ್ತಾ ಇದ್ದೀನಿ. ಪ್ರಮಾಣ ಇದ್ರ ಬಗ್ಗೆ ನಾನು ಹೇಳ್ತೀನಿ. ದೊಡ್ಡ ಅಂತಂದ್ರೆ ಲಾರ್ಜ್ ಅಂತ ತಗೊಳ್ಳೋಣ. ಉದ್ಯಮ ಅಂತಿದೆ ಅಲ್ವಾ, ಬಿಸ್ನೆಸ್ ಅಂತ ತಗೊಳ್ಬಹುದು. ಬೆಳವಣಿಗೆ ಗ್ರೋತ್ ಅಂತ ತಗೊಳ್ಳೋಣ. ಪ್ರಮಾಣ ಅಂತ ಕೊಟ್ಟಿದ್ದಾರಲ್ವ, ಇದನ್ನೇನಂತ ಬರಿತೀವಿ, ಸ್ಕೇಲ್. ಸ್ಮಾಲ್ ಸ್ಕೇಲ್, ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಈ ರೀತಿಯಲ್ಲಿ ಬರುತ್ತೆ. ಓಕೆ. ಉತ್ತೇಜಿಸಿತು ಅಂತಿದೆ, ಪ್ರಮೋಟೆಡ್. ಪ್ರಮೋಟೆಡ್ ಅಂತ ಇದನ್ನು ನಾವು ತಗೊಳ್ಬಹುದು. ಏಕೆಂದರೆ ಬಿಕಾಸ್. ಕೃಷಿ ಮಾತ್ರ ಅಂತ ಕೊಟ್ಟಿದ್ದಾರೆ. ಕೃಷಿ, ಫಾರ್ಮಿಂಗ್ ಅಂತನಾದರೂ ತಗೊಳ್ಳಿ, ಅಗ್ರಿಕಲ್ಚರ್ ಅಂತನಾದರೂ ತಗೊಳ್ಳಿ, ನೋ ಪ್ರಾಬ್ಲಮ್. ಮಾತ್ರ ಓನ್ಲಿ. ದೇಶದ, ಕಂಟ್ರೀಸ್ ಅಂತ ತಗೊಳ್ಳೋಣ. ಆರ್ಥಿಕ ಬೆಳವಣಿಗೆಯಲ್ಲಿ ಅಂತ ಕೊಟ್ಟಿದ್ದಾರೆ, ಅಂದರೆ ಎಕನಾಮಿಕ್ ಗ್ರೋತ್ ಅಂತ ತಗೊಳ್ಬಹುದು. ಆರ್ಥಿಕ ತಗೊಳ್ತಾ ಇದ್ದೀನಿ, ಎಕನಾಮಿಕ್ ಬೆಳವಣಿಗೆ ಗ್ರೋತ್. ಸಹಾಯ ಮಾಡಲು, ಟು ಹೆಲ್ಪ್ ಅಂತ ತಗೊಳ್ಳೋಣ. ಸಾಧ್ಯವಾಗುವುದಿಲ್ಲ, ನಾಟ್ ಪಾಸಿಬಲ್ ಅಂತ ಇದನ್ನು ತಗೊಳ್ಬಹುದು. ಇದು ಬಿಟ್ಟು ಸಮಾನಾರ್ಥಕ ಪದ ನಿಮಗೆ ಗೊತ್ತಾ, ನೀವು ತಗೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಭಾರತ ಸರ್ಕಾರ ಏನು ಮಾಡ್ತಂತೆ, ಪ್ರಮೋಟೆಡ್, ಉತ್ತೇಜಿಸ್ತಂತೆ. ಏನನ್ನ ಉತ್ತೇಜಿಸಿದ್ದು, ಸ್ಮಾಲ್ ಸ್ಕೇಲ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆ್ಯಂಡ್ ಅದರ ಗ್ರೋತನ್ನು ಇಲ್ಲಿ ಅದು ಉತ್ತೇಜಿಸ್ತು. ಇದು ಮೊದಲನೇ ಭಾಗ. ಆಮೇಲೆ ಏನಂತ ಹೇಳಿರೋದು, ಏನಕ್ಕೆ ಉತ್ತೇಜನ ಕೊಟ್ಟಿದ್ದು, ರೀಸನ್ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಯಾಕೆ ಅಂತಂದರೆ ಕೃಷಿ ಮುಂಚೆ ಅಂದರೆ ಒಂದು 20-25 ವರ್ಷಗಳ ಹಿಂದೆ ಏನು ಆರ್ಥಿಕತೆಗೆ ತನ್ನ ಶೇರನ್ನು ಕೊಡ್ತಾ ಇತ್ತಲ್ವ, ಅದು ಈಗ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಕೇವಲ ಕೃಷಿಯಿಂದ ಮಾತ್ರ ನಾವು GDPಯನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದ್ರ ಜೊತೆಲಿ ಇನ್ನೇನಾದರೂ ಬೇಕು. ಆ್ಯಸ್ ವಿ ಆರ್ ಅಪ್ಡೇಟಿಂಗ್ ಎವ್ರಿ ಡೇ, ಇದರಲ್ಲೂ ಕೂಡ ಅಪ್ಡೇಷನ್ ಬೇಕಿದೆ. ಹಾಗಾಗಿ ಇಲ್ಲಿ ಏನಂತ ಹೇಳಿದ್ದಾರೆ, ಕೃಷಿ ಒಂದೇ ನಮ್ಮ ಆರ್ಥಿಕ ಬೆಳವಣಿಗೆ ಸಹಾಯ ಮಾಡೋಕ್ಕಾಗಲ್ಲ, ಅದ್ರ ಜೊತೆಲಿ ಇನ್ನೊಂದು ಬೇಕು.
ಇನ್ನೊಂದೇನು ಇದೆ ಬಿಸ್ನೆಸ್, ಇದೆ ಉದ್ಯಮದ ಬಗ್ಗೆ ಮಾತಾಡ್ತಾ ಇರೋದು, ಇಂಡಸ್ಟ್ರಿ ಬಗ್ಗೆ. ಬನ್ನಿ ನೋಡೋಣ ಹೇಗಿದನ್ನ ಬರಿತೀವಿ ಅಂತ. ನೋಡಿ, ಇದು ಮೊದಲನೇ ಭಾಗ. ಇದೇ ಮೊದಲನೇ ಭಾಗ. ಭಾರತ ಸರ್ಕಾರ ಯಾವುದಕ್ಕೆ ಹೆಚ್ಚಿನ ಉತ್ತೇಜನವನ್ನ ಕೊಟ್ಟಿತು ಅಥವಾ ಪ್ರಮೋಟ್ ಮಾಡಿತು ಯಾವುದನ್ನ, ಎರಡನೇ ಭಾಗದಲ್ಲಿ ಯಾಕೆ ನೋಡೋಣ ಹೇಗಿದನ್ನ ಬರಿತೀವಿ ಅಂತ. ಸೊ ಇಲ್ಲಿ ಈಗ ನಾವು ಕನ್ನಡದ ಒಂದು ಪ್ಯಾರಾಗ್ರಾಫ್ನ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ತಾ ಇರೋದಲ್ವಾ. ಸೊ ಇಲ್ಲಿ ನಾವು ತಗೊಳ್ಬಹುದಾಗಿರುವಂಥ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಹೇಗೆ ಬರೆಯೋದು ನೋಡಿ. ಸಬ್ಜೆಕ್ಟ್ ಏನು, ಭಾರತ ಸರ್ಕಾರ. ಯಾಕಿದೆ ಸಬ್ಜೆಕ್ಟ್? ಯಾಕೆ ಅಂದರೆ ಇವರೇ ನಡೆಸ್ತಾ ಇರೋದು ಕ್ರಿಯೆಯನ್ನ. ಯಾವ ಕ್ರಿಯೆ? ಉತ್ತೇಜನ, ಉತ್ತೇಜಿಸಿತು. ಹಾಗಾಗಿ ವರ್ಬ್. ಯಾರನ್ನ ಉತ್ತೇಜಿಸ್ತು ಅನ್ನೋಂಥ ಕಾನ್ಸೆಪ್ಟ್ ಏನಿದೆ ಇದು ಆಬ್ಜೆಕ್ಟ್ ಆಗತ್ತೆ. ಹೇಗೆ ಬರೆಯೋದು ಬರೆದು ತೋರಿಸ್ತಾ ಇದ್ದೀನಿ. ದ ಗವರ್ನಮೆಂಟ್ ಆಫ್ ಇಂಡಿಯಾ, ದ ಗವರ್ನಮೆಂಟ್ ಆಫ್ ಇಂಡಿಯಾ ಇದು ಸಬ್ಜೆಕ್ಟ್ ಆಯಿತು. ಈಗ ವರ್ಬನ್ನು ತಗೊಳ್ಳೋಣ. ಹ್ಯಾಸ್ ಪ್ರಮೋಟೆಡ್, ಹ್ಯಾಸ್ ಪ್ರಮೋಟೆಡ್ ಏನನ್ನ? ಗ್ರೋತ್ ಆಫ್. ಯಾಕೆ ಅಂದರೆ ನಮಗೆ ಕೊಟ್ಟಿದ್ದಾರಲ್ವ ಬೆಳವಣಿಗೆ ಅಂತ. ಸೊ ಹಾಗೆ ತಗೊಂಡ್ರೆ ಬೆಟರ್ ಇರುತ್ತೆ. ಗ್ರೋತ್ ಆಫ್ ಯಾವುದರ? ಫಸ್ಟ್ ಸಣ್ಣ ಆಮೇಲೆ ದೊಡ್ಡ ಬಿಸ್ನೆಸ್ ಅಂತ ಇಲ್ಲಿ ಕೊಟ್ಟಿರೋದು, ಹಾಗೆ ನಾವು ತಗೊಳ್ಬೇಕು. ಗ್ರೋತ್ ಆಫ್ ಸ್ಮಾಲ್ ಸ್ಕೇಲ್ ಆ್ಯಂಡ್ ಲಾರ್ಜ್ ಸ್ಕೇಲ್, ಲಾರ್ಜ್ ಸ್ಕೇಲ್ ಬಿಸ್ನೆಸ್. ಇಲ್ಲಿಗೆ ಕಮ. ಇಲ್ಲಿಂದ ಮುಂದುವರೆದ ಭಾಗ. ಯಾಕೆ ಇಲ್ಲಿ ಇದು ಉತ್ತೇಜನ ಕೊಟ್ಟಿದ್ದು ಬರೆಯೋಣ. ಬಿಕಾಸ್ ಅಂತ ಇಲ್ಲಿ ನಮ್ಗೇನು ಕೊಟ್ಟಿದ್ದಾರೆ ನೋಡಿ. ಏಕೆಂದರೆ ಅದನ್ನು ತಗೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಬಿಕಾಸ್ ಯಾಕೆ? ಓನ್ಲಿ ಅಗ್ರಿಕಲ್ಚರ್. ಹೀಗೆ ನಾವು ಪ್ರಾರಂಭ ಮಾಡಬೇಕು. ಯಾಕೆ ಅಂತಂದರೆ ಇದೇ ಸಬ್ಜೆಕ್ಟ್ ಆಗುತ್ತೆ, ಕ್ರಿಯೆ ನಡೆಸ್ತಾ ಇರುವಂಥದ್ದು. ಓಕೆ, ನಾಟ್ ಪಾಸಿಬಲ್ ಆಗಲ್ಲ ಅನ್ನುವಂಥದ್ದು ವರ್ಬ್ ಆಗುತ್ತೆ. ಹೇಗೆ ಅನ್ನುವಂಥ ಕಾನ್ಸೆಪ್ಟ್ ಇಲ್ಲಿದೆ, ಆಬ್ಜೆಕ್ಟ್ ಆಗುತ್ತೆ. ಬರೆಯೋಣ. ಬಿಕಾಸ್ ಓನ್ಲಿ ಅಗ್ರಿಕಲ್ಚರ್, because only agriculture cannot able to ಏನು help. ಏನನ್ನ? cannot able to help the country's economic growth. ದೇಶದ ಆರ್ಥಿಕ ಬೆಳವಣಿಗೆ. ಅದನ್ನು ಹೀಗೆ ಬರ್ತಾ ಇದ್ದೀನಿ. country's economic growth. ಓಕೆ, ನೋಡಿ ಈ ರೀತಿಯಲ್ಲಿ ವಾಕ್ಯವನ್ನ ನಾನು ಬರೆದಿದ್ದೀನಿ. ಹಾಗಾದ್ರೆ ಇಲ್ಲಿ ನಾಟ್ ಪಾಸಿಬಲ್ ಅಂತ ಬರೆದಿದ್ದೆ ಅಲ್ವಾ. ನಾಟ್ ಪಾಸಿಬಲ್ ಅನ್ನೇ ನಾನು ಏನಂತ ಬರೆದಿರೋದು? ಕೆನಾಟ್ ಅಂತ ಬರೆದಿರೋದು ಅಷ್ಟೇ. ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಈ ರೀತಿಯಲ್ಲೂ ಬರಿಬಹುದು, ನೋ ಪ್ರಾಬ್ಲಮ್. ನಾನು ಹೇಳಿದ್ದೆ ಇದು ಮೊದಲನೇ ಭಾಗ ಆ್ಯಂಡ್ ಇಲ್ಲಿರುವಂಥದ್ದು ಇದು ಎರಡನೇ ಭಾಗ ಅಂತ. ಅದೇ ರೀತಿಯಲ್ಲೇ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಗವರ್ನಮೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿದೆ. ಹ್ಯಾಸ್ ಪ್ರಮೋಟೆಡ್ ಅನ್ನುವಂಥದ್ದು ವರ್ಬ್. ಯಾರನ್ನ ಪ್ರಮೋಟ್ ಮಾಡಿದ್ದು ಆಬ್ಜೆಕ್ಟ್ ಅಲ್ಲಿ ಇದೆ. ಇಲ್ಲಿ ಬಂದಾಗ ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಬ್ಜೆಕ್ಟ್. ಇದು ಸಹಾಯ ಮಾಡೋಕ್ಕಾಗಲ್ಲ, ಬೇಕಾದ್ರೆ ಇಷ್ಟನ್ನು ನಾವು ವರ್ಬ್ ಅಂತ ತಗೊಳ್ಬಹುದು. ಯಾರಿಗೆ ಸಹಾಯ ಮಾಡೋಕ್ಕಾಗಲ್ಲ ಅನ್ನೋ ಕಾನ್ಸೆಪ್ಟ್ ಏನಿದೆ ಆಬ್ಜೆಕ್ಟ್ ಆಗುತ್ತೆ. ಫಾರ್ಮುಲಾ ಹೇಳಿದ್ದೆ ಅಲ್ವಾ, ಅದಕ್ಕೆ ಅನುಗುಣವಾಗಿ ಈ ವಾಕ್ಯವನ್ನು ರಚನೆ ಮಾಡಿ ತೋರಿಸಿದ್ದೀನಿ. ಮೊದಲನೇ ವಾಕ್ಯ ಇದಾಗಿತ್ತು. ಬನ್ನಿ ಎರಡನೇ ವಾಕ್ಯದ ಕಡೆಗೆ ಹೋಗೋಣ. ಸ್ವಾತಂತ್ರ್ಯ ನಂತರ ಅನೇಕ ಕೈಗಾರಿಕೆಗಳು ಸ್ಥಾಪನೆಯಾಗಿವೆ. ಎಸ್, ಬರೆಯೋಣ. ಸ್ವಾತಂತ್ರ್ಯ ಅಂತ ಇದೆ, ಏನಂತ ತಗೊಳ್ಬಹುದು? ಇಂಡಿಪೆಂಡೆನ್ಸ್ ಅಂತ ತಗೊಳ್ಬಹುದು. ನಂತರ ಅಂತ ಏನಿದೆ? ಆಫ್ಟರ್ ಅಂತ ತಗೊಳ್ಳೋಣ. ಅನೇಕ, ಮೆನಿ. ಕೈಗಾರಿಕೆಗಳು ಅಂತ ಕೊಟ್ಟಿದ್ದಾರೆ, ಇದನ್ನು ನಾವೇನಂತ ಬರಿಬಹುದು? ಇಂಡಸ್ಟ್ರೀಸ್ ಅಂತ ಬರಿಬಹುದು. ಸ್ಥಾಪನೆಯಾಗಿವೆ, ಇದನ್ನೇನಂತ ಬರಿಬಹುದು? ಎಸ್ಟಾಬ್ಲಿಷ್ಡ್ ಅಂತ ಬರಿಬಹುದು. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಇಟ್ ವಾಸ್ ಅ ಸ್ಮಾಲ್ ಸೆಂಟೆನ್ಸ್ ಅಲ್ವಾ. ಹೇಗೆ ಬರೆಯೋದು ನೋಡಿ. ಇಲ್ಲಿ ನಾವು ಮಾತಾಡ್ತಾ ಇರೋದು ಯಾವುದರ ಬಗ್ಗೆ? ಇಂಡಸ್ಟ್ರೀಸ್ನ ಬಗ್ಗೆ. ಇದೇ ಏನಾಯಿತು? ಸಬ್ಜೆಕ್ಟ್ ಆಯಿತು. ಇದು ಸ್ಥಾಪನೆ ಆಯ್ತಂತೆ, ವರ್ಬ್ ಆಯಿತು. ಯಾವಾಗಂತೆ ಸ್ಥಾಪನೆ ಆಗಿದ್ದು? ಇಲ್ಲಿರೋ ಕಾನ್ಸೆಪ್ಟನ್ನ ಆಬ್ಜೆಕ್ಟ್ ಅಂತ ತಗೊಳ್ಬಹುದು. ಹೀಗೆ ಇಲ್ಲಿದೆ. ನಾವು ಇಂಗ್ಲೀಷ್ನಲ್ಲಿ ಬರೆಯೋದಕ್ಕೆ ಈ ಫಾರ್ಮುಲಾ ಬಳಸೋಣ. ಫಾರ್ಮುಲಾ ಏನು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಹೇಗೆ ಬರೆಯೋದು ಬರೆದು ತೋರಿಸ್ತಾ ಇದ್ದೀನಿ. Many industries have established ಯಾವಾಗ? after independence. ಇಷ್ಟೇ. ನಿಮಗೆ
ಇದೇ ಸಬ್ಜೆಕ್ಟ್, ಇದೇ ವರ್ಬ್, ಇದೇ ಆಬ್ಜೆಕ್ಟ್ ಅಂತ ಐಡೆಂಟಿಫೈ ಮಾಡೋದು ಬಂತು ಅಂತಿದ್ದಲ್ಲಿ ವಾಕ್ಯ ಕೇವಲ ಒಂದೇ ನಿಮಿಷದಲ್ಲಿ ಬರೀಬಹುದು. ಬಿಕಾಸ್ ಒಂದಾದ್ಮೇಲೆ ಒಂದು ಬರ್ಕೊಂಡು ಹೋದ್ರೆ ವಾಕ್ಯ ಕಂಪ್ಲೀಟ್ ಆಗುತ್ತೆ. ಕೆಲಸ ಮಾಡ್ತಾ ಇರುವಂಥವ್ರನ್ನ ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಆ ಸಬ್ಜೆಕ್ಟ್ ಮಾಡೋ ಕೆಲಸವೇ ವರ್ಬ್ ಆಗಿರುತ್ತೆ. ಎಲ್ಲಿ ಮಾಡ್ತಿದೆ, ಯಾವಾಗ ಮಾಡ್ತಿದೆ, ಹೇಗೆ ಅನ್ನುವಂಥ ಉತ್ತರಗಳನ್ನು ನಮ್ಗೆ ಕೊಡೋದು ಆಬ್ಜೆಕ್ಟ್ನಲ್ಲಿ ಇರುತ್ತೆ. ಸೊ ಏನು ಫಾರ್ಮುಲಾ ಬರೆದಿದ್ದೆ ಅದಕ್ಕೆ ಅನುಗುಣವಾಗಿಯೇ ವಾಕ್ಯವನ್ನು ರಚನೆ ಮಾಡಿದ್ದೀನಿ. ಇದು ಸೆಷನ್ನ 2ನೇ ವಾಕ್ಯವಾಗಿತ್ತು. ಬನ್ನಿ 3ನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ. ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಸೆಷನ್ನ 3ನೇ ವಾಕ್ಯ ಹೀಗಿದೆ. ಉತ್ತಮ ಗಳಿಕೆ ಅಂತ ಕೊಟ್ಟಿದ್ದಾರೆ. ಉತ್ತಮ ಬೆಟರ್, ಗಳಿಕೆ ಅಂತಂದ್ರೆ ಅರ್ನಿಂಗ್ಸ್ ಅಂತ ತಗೊಳ್ಬಹುದು. ಪ್ರಯತ್ನದಲ್ಲಿ, ಪ್ರಯತ್ನ, ಅಟೆಂಪ್ಟ್, ಟ್ರೈ, ಎನಿಥಿಂಗ್ ಇಸ್ ಓಕೆ. ಹೆಚ್ಚಿನ ಸಂಖ್ಯೆಯ ಅಂತ ಕೊಟ್ಟಿದ್ದಾರೆ. ಹೆಚ್ಚಿನ ಲಾರ್ಜ್, ಸಂಖ್ಯೆ ನಂಬರ್, ಜನರು ಪೀಪಲ್. ಕೃಷಿ ಅಂತ ಇದೆ, ಏನಂತ ತಗೊಳ್ಳೋಣ? ಅಗ್ರಿಕಲ್ಚರ್ ಅಂತ ತಗೊಳ್ಳೋಣ. ಕ್ಷೇತ್ರದಿಂದ ಅಂತಿದೆ, ಸೆಕ್ಟಾರ್ ಅಂತ ನಾವು ತಗೊಳ್ಬಹುದು. ಕೈಗಾರಿಕಾ ಕ್ಷೇತ್ರಕ್ಕೆ ಸ್ಥಳಾಂತರಗೊಂಡರು. ಕೈಗಾರಿಕಾ ಏನಂತ ಬರಿಬಹುದು? ಇಂಡಸ್ಟ್ರಿಯಲ್ ಅಂತ ಬರಿಬಹುದು. ಕ್ಷೇತ್ರ ಆಲ್ರೆಡಿ ಇಲ್ಲಿ ಬರ್ದಿದ್ವಿ, ಸೆಕ್ಟರ್ ಸೇಮ್ ಕಂಟಿನ್ಯೂ ಆಗುತ್ತೆ. ಸ್ಥಳಾಂತರಗೊಂಡರು ಅಂತ ಇದೆ. ಸ್ಥಳಾಂತರ ಅಂತಂದ್ರೆ ಮೈಗ್ರೇಟ್ ಅಂತ ತಗೊಳ್ಬಹುದು. ಶಿಫ್ಟ್ ಅಂತ ಕೂಡ ತಗೊಳ್ಬಹುದು. ಓಕೆ, ಎನಿಥಿಂಗ್. ಶಿಫ್ಟೆಡ್, ಮೈಗ್ರೇಟೆಡ್ ಎರಡರಲ್ಲಿ ಒಂದು. ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಾವು ಮಾತಾಡ್ತಾ ಇರುವಂಥದ್ದು ಜನರ ಬಗ್ಗೆ. ಎಷ್ಟು ಜನ? ಲಾರ್ಜ್ ನಂಬರ್ ಆಫ್ ಪೀಪಲ್ನ ಬಗ್ಗೆ ಮಾತಾಡ್ತಾ ಇರೋದು. ಇದೇ ಸಬ್ಜೆಕ್ಟ್ ಆಯಿತು. ಇವರೆಲ್ಲ ಏನಾದ್ರಂತೆ? ಸ್ಥಳಾಂತರಗೊಂಡ್ರಂತೆ, ವರ್ಬ್ ಆಯಿತು. ಯಾಕಾಗಿ ಸ್ಥಳಾಂತರಗೊಂಡ್ರು, ಎಲ್ಲಿಗೆ ಸ್ಥಳಾಂತರಗೊಂಡ್ರು, ಎಲ್ಲಿಂದ ಎಲ್ಲಿಗೆ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ ಎರಡೂ ಕೂಡ, ಎರಡೂ ಜೊತೆಲಿ ಬರಿಬೇಕು ನಾವು. ಯಾಕೆ, ಎಲ್ಲಿಗೆ ಬರೆಯೋಣ. A large number of ಯಾರು? people. A large number of people shifted, migrated, anything is okay. shifted ಎಲ್ಲಿಂದ ಎಲ್ಲಿಗೆ, ಅದಾದ್ಮೇಲೆ ಯಾಕೆ. from ಇಲ್ಲಿದೆ ನೋಡಿ, ಕೃಷಿ ಕ್ಷೇತ್ರದಿಂದ ಕೈಗಾರಿಕಾ ಕ್ಷೇತ್ರಕ್ಕೆ. from ಎಲ್ಲಿಂದ, ಅಗ್ರಿಕಲ್ಚರಲ್ ಸೆಕ್ಟಾರ್ ಎಲ್ಲಿಗೆ, ಟು ಇಂಡಸ್ಟ್ರಿಯಲ್ ಸೆಕ್ಟಾರ್. ಈಗ ಯಾಕೆ? ಇಂಡಸ್ಟ್ರಿಯಲ್ ಸೆಕ್ಟಾರ್ ಯಾಕೆ? ಇನ್ ಆನ್ ಅಟೆಂಪ್ಟ್ ಮೇಲಿದೆ ನೋಡಿ, ಇಲ್ಲಿದೆ ಟು ಅರ್ನ್ ಬೆಟರ್. ಟು ಅರ್ನ್ ಬೆಟರ್, ಇನ್ನಷ್ಟು ಉತ್ತಮ ರೀತಿಯಲ್ಲಿ ದುಡ್ಡನ್ನು ಸಂಪಾದಿಸೋದಕ್ಕೆ ಜನ ಅಗ್ರಿಕಲ್ಚರಿಂದ ಇಂಡಸ್ಟ್ರಿಯಲ್ ಸೆಕ್ಟರಿಗೆ ಬಂದರು. ಅದನ್ನು ಇಲ್ಲಿ ಬರೆದಿದ್ದೀವಿ, ಗಮನಿಸಬಹುದು ನೀವು. ಲಾರ್ಜ್ ನಂಬರ್ ಆಫ್ ಪೀಪಲ್ ಅಂತೇನಿತ್ತು ಇದು ಸಬ್ಜೆಕ್ಟ್ ಆಗುತ್ತೆ. ಶಿಫ್ಟೆಡ್ ಅಂತೇನಿದೆ ವರ್ಬ್ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ ಬಂದರು ಅನ್ನೋಂಥ ಕಾನ್ಸೆಪ್ಟ್ ಇಲ್ಲಿದೆ. ಯಾಕೆ ಬಂದರು ಅನ್ನೋ ಕಾನ್ಸೆಪ್ಟ್ ಇಲ್ಲಿದೆ. ಸೊ ಇವೆರಡನ್ನೂ ಸೇರಿಸಿ ಏನಂತ ಹೇಳ್ಬಹುದು ನಾವು? ಆಬ್ಜೆಕ್ಟ್ ಅಂತ ಹೇಳಬಹುದು. ಹೀಗೆ ಇಲ್ಲಿ ಒಂದು ವಾಕ್ಯವನ್ನು ರಚನೆ ಮಾಡಿ ಎರಡೆರಡು ಆಬ್ಜೆಕ್ಟ್ ಸಪ್ರೇಟ್ ಆಗಿತ್ತು, ಜೊತೆಲಿ ಹೇಗೆ ತಗೊಳ್ಳೋದು ಅಂತ ತೋರಿಸಿದ್ದೀನಿ. ಬನ್ನಿ ಸೆಷನ್ನ ಕೊನೆಯ ವಾಕ್ಯದ ಕಡೆಗೆ ಹೋಗೋಣ. ಈ ರೀತಿಯಲ್ಲಿದೆ. ಇಂದು, ಟುಡೇ, ನಾವು, ವಿ, ಹೆಚ್ಚಿನ ಪ್ರಮಾಣದ ಕಚ್ಚಾ ವಸ್ತುಗಳನ್ನು ಮತ್ತು ಸಿದ್ಧಪಡಿಸಿದ ಸರಕುಗಳನ್ನು ತಯಾರಿಸುವ ಹಲವಾರು ಕೈಗಾರಿಕೆಗಳನ್ನು ಹೊಂದಿದ್ದೇವೆ. ಓಕೆ, ಹೆಚ್ಚಿನ, ಲಾರ್ಜ್ ಅಥವಾ ಮೋರ್, ಎನಿಥಿಂಗ್ ಈಸ್ ಓಕೆ. ಪ್ರಮಾಣದ ಆಗಲೇ ಬರ್ದಿದ್ವಲ್ಲ, ಸ್ಕೇಲ್. ಕಚ್ಚಾ ವಸ್ತುಗಳು ಇಸ್ ನಥಿಂಗ್ ಬಟ್ ರಾ ಮೆಟೀರಿಯಲ್ಸ್, ಒಂದೇ ಪದ ಇದು, ರಾ ಮೆಟೀರಿಯಲ್ಸ್. ಮತ್ತು ಆ್ಯಂಡ್ ಸಿದ್ಧಪಡಿಸಿದ ಸರಕುಗಳು ಅಂದರೆ ಫಿನಿಶ್ಡ್ ಗೂಡ್ಸ್.
ಬರೆಯೋಣ. ಫಿನಿಶ್ಡ್ ಗೂಡ್ಸ್, ತಯಾರಿಸುವ, ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರ್, ಎನಿಥಿಂಗ್ ಈಸ್ ಓಕೆ. ಹಲವಾರು, ಸೆವೆರಲ್, ಕೈಗಾರಿಕೆಗಳನ್ನು, ಇಂಡಸ್ಟ್ರೀಸ್. ಹೊಂದಿದ್ದೇವೆ, ಹ್ಯಾವ್, ಫುಲ್ ಸ್ಟಾಪ್. ನೋಡಿ ಇಲ್ಲಿಗೆ ಒಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ, ಇವತ್ತು ನಾವು ರಾ ಮೆಟೀರಿಯಲ್ಸ್ ಹಾಗೆ ಫಿನಿಶ್ಡ್ ಗೂಡ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಅಥವಾ ಪ್ರೊಡಕ್ಷನ್ ಇರುವಂತಹ ಅನೇಕ ಲಾರ್ಜ್ ಅಥವಾ ಲಾರ್ಜ್ ಬರೋದಿಲ್ಲ ಸಾರಿ ಅನೇಕ ಇಂಡಸ್ಟ್ರೀಸನ್ನು ನಾವು ನೋಡ್ತಾ ಇದ್ದೀವಿ ಇವಾಗ. ಅಂಥದ್ದು ಇದೆ ಅಂತ ಇಲ್ಲಿ ಹೇಳಿರೋ ಅಂಥದ್ದು. ಟುಡೇ ಯಾಕೆ ಇಲ್ಲಿ ಇದನ್ನು ಹೇಳಿದ್ದಾರೆ ಅಂತಂದರೆ, ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ವಿ ಜನ ಹೇಗೆ ಶಿಫ್ಟ್ ಆದರು, ಯಾಕೆ ಶಿಫ್ಟ್ ಆದರು ಅಂತ. ಎಲ್ಲಿಂದ ಶಿಫ್ಟ್ ಆಗಿದ್ದು? ಅಗ್ರಿಕಲ್ಚರಿಂದ. ಯಾಕೆ? ಬಿಕಾಸ್ ಇಲ್ಲಿ ನಮ್ಮ ಗವರ್ನಮೆಂಟ್ ಏನಿದೆ ಅಗ್ರಿಕಲ್ಚರ್ನ ಜೊತೆಗೆ ಇಂಡಸ್ಟ್ರೀಸ್ ಕಡೆಗೂ ಗಮನವನ್ನು ಹರಿಸ್ತಾ ಹೋಯಿತು. ಅದರಿಂದ ಜನರಿಗೆ ಆ ಕಡೆ ಕೆಲಸ ಸಿಗ್ತಾ ಹೋಯಿತು. ಹೀಗೆ ಕೆಲಸ ಸಿಗ್ತಾ ಇಂಡಸ್ಟ್ರೀಸ್ ಇನ್ನಷ್ಟು ಬೆಳೀತಾ ಹೋಯಿತು. ಬಿಕಾಸ್ ಆಫ್ ದಟ್ ಇಂತಹ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಅದನ್ನೇ ಇಲ್ಲಿ ಹೇಳಿರೋ ಅಂಥದ್ದು. ಓಕೆ, ಬರೆಯೋಣ. ಟುಡೇ ಯಾರು? ವಿ, ಏನು ಹೊಂದಿದ್ದೇವೆ. ವಿ ಹ್ಯಾವ್ ಏನನ್ನು ಹೊಂದಿರೋ ಅಂಥದ್ದು? ಸೆವೆರಲ್ ಇಂಡಸ್ಟ್ರೀಸ್. ಮೆನಿ ಅಂದರೆ ಅನೇಕ ಬಂದ್ಬಿಡುತ್ತೆ, ಸೆವೆರಲ್ ಅಂತಲೇ ಬರೆಯೋಣ. ವಿ ಹ್ಯಾವ್ ಸೆವೆರಲ್ ಇಂಡಸ್ಟ್ರೀಸ್. Several industries to manufacture finished goods, to manufacture finished goods, and we also have large scale of raw materials. ಹೆಚ್ಚಿನ ಪ್ರಮಾಣದ ಕಚ್ಚಾ ವಸ್ತುಗಳನ್ನು ಅಂತ ಕೊಟ್ಟಿದ್ರಲ್ವ, ಅದನ್ನು ನಾನು ಈ ರೀತಿಯಲ್ಲಿ ಬರೆದಿದ್ದೀನಿ. ಮೆಟೀರಿಯಲ್ಸ್, ಫುಲ್ ಸ್ಟಾಪ್. ಇವತ್ತು ನಮ್ಮ ಹತ್ರ ಪ್ರೊಡಕ್ಷನ್ ಇಲ್ಲಿ ಹೇಳಿದ್ದಾರಲ್ವ, ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಂದರೆ ಒಂದು ಫಿನಿಶ್ಡ್ ಗೂಡ್ಸನ್ನು ರೆಡಿ ಮಾಡೋದಕ್ಕೆ ಅನೇಕ ಇಂಡಸ್ಟ್ರೀಸ್ ಇದೆ. ಹಾಗೆ ನಮ್ಮ ಹತ್ರ ಲಾರ್ಜ್ ಸ್ಕೇಲ್ ಆಫ್ ರಾ ಮೆಟೀರಿಯಲ್ಸ್ ಕೂಡ ಅವೈಲಬಲ್ ಇದೆ. ಇವೆರಡನ್ನೂ ಇಲ್ಲಿ ಹೇಳಿದ್ರು, ಅದನ್ನು ಇಲ್ಲಿ ನಾನು ಬರೆದಿದ್ದೀನಿ. ಇಲ್ಲಿಗೆ ಇವತ್ತಿನ ನಮ್ಮ ಡಿಸ್ಕಷನ್ನ ಪ್ರಶ್ನೆ ಮುಕ್ತಾಯ ಆಗುತ್ತೆ. ಒಟ್ಟು 4 ಪ್ರಶ್ನೆಗಳನ್ನು ತೊಗೊಂಡು ಬಂದು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಟುಡೇಸ್ ಸೆಷನ್. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 402 PSI ಪರೀಕ್ಷೆಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಾ, ನಿಮಗಾಗಿ ಅಂತ ನಮ್ಮ ಕೋರ್ಸ್ ಪ್ರಾರಂಭ ಆಗಿದೆ. ಐ ಹೋಪ್ ಯು ನೋ ರಿಗಾರ್ಡಿಂಗ್ ದ್ಯಾಟ್. ನೀವು ಕೂಡ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ಈ ಕೂಡಲೇ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಪುಸ್ತಕ ಬೇಕಿದೆ ಅಂತಿದ್ದಲ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಪುಸ್ತಕ ಈಗ ಫ್ಲಿಪ್ಕಾರ್ಟ್, ಅಮೆಝಾನಲ್ಲೂ ಅವೈಲಬಲ್ ಇದೆ. ನೀವು ಅಲ್ಲಿಯೂ ಹೋಗಿ ಚೆಕ್ ಮಾಡಬಹುದು. ಲಿಂಕ್ ಏನಾದರೂ ಬೇಕಿದ್ದರೆ ಇದೇ ಸೆಷನ್ನ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ. ಹಾಗೆ ಪ್ಲೇಲಿಸ್ಟ್ ಅಂತ ಹೇಳಿದ್ದೆ ಅಲ್ವಾ, ಆನ್ ದ ಟಾಪ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು. ಅಲ್ಲಿ ಕ್ಲಿಕ್ ಮಾಡಿ 402 PSI ಪರೀಕ್ಷೆಗೆ ಅಂತ ಮಾಡಿರೋ ಪ್ಲೇಲಿಸ್ಟನ್ನು ತಪ್ಪದೇ ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.